ಸ್ವಾಗತಿಸಿ ಜೋರಾಗಿ ಚಪ್ಪಾಳೆ ಅಂತ. ದಯವಿಟ್ಟು ಎಲ್ಲ ಫೋನ್ ಅನ್ನ ಸೈಲೆಂಟ್ಗೆ ಹಾಕಿಡಿ, ಜಾಸ್ತಿ ಗದ್ದಲ ಮಾಡಬೇಡಿ. ಥ್ಯಾಂಕ್ ಯು. ಇನ್ನೆಯವರೆಗೂ ಅರಮನೆಯಲ್ಲಿ ಕಲರವ ತುಂಬಿತ್ತು. ಆದರೆ ಇಂದು ನೀರವ ಮೌನ. ಕೀರ್ತಿವರ್ಮರ ಅಕಾಲಿಕ ಮರಣ ಸಿಂಹಾಸನವನ್ನು ಅನಾಥವಾಗಿದೆ. ರಣಹತ್ತುಗಳಂತೆ ಕಾದು ಕೂತಿರುವ ನಮ್ಮ ಶತ್ರುಗಳಿಗೆ ಏನಾದರೂ ಈ ವಿಷಯ ತಿಳಿದರೆ ಚಾಲುಕ್ಯ ವಂಶವೇ ನಾಮಾವಶೇಷವಾಗುತ್ತದೆ. ಅದು ಯಾವುದೇ ಕಾರಣಕ್ಕೂ ಆಗಬಾರದು. ಈ ಸಿಂಹಾಸನಕ್ಕೆ ಕಾವಲುಗಾರನೊಬ್ಬನ ಅವಶ್ಯಕತೆ ಖಂಡಿತ ಇದೆ. ನಾನು ರಾಜನ ಮನ ಸಹೋದರಿರಬಹುದು. ಆದರೆ ಸಾಮ್ರಾಜ್ಯ ಬಿಕ್ಕಟ್ಟಿನಲ್ಲಿರುವಾಗ ಏನನ್ನು ಬೇಕಾದರೂ ಮಾಡಲು ಸಿದ್ಧನಾಗಿದ್ದೇನೆ. ನನ್ನ ಅಣ್ಣನ ಮಗ ಎಲೆ ಭಾರತ ಅವನಿಗೆ ಯುದ್ಧ ಕಲೆಯಾಗಲಿ ರಾಜಸಭೆಯ ಸಿಂಹಗಳಾಗಲಿ ಹೀಗಿರುವಾಗ ಅವನನ್ನು ಸುಖಾಲಯದಲ್ಲಿ ಪ್ರವೇಶಿಸಿದರೆ ಏನಾಗಬಹುದು ಎಂಬುದು ನಿಮಗೆ ತಿಳಿಯದಂತ ವಿಷಯವೇನಲ್ಲ. ಸತ್ಯ, ಎರೆಯನನ್ನು ದೂರದ ದೇಶವೊಂದರಲ್ಲಿ ಇಟ್ಟು ಕಾಪಾಡಬೇಕು. ಇದು ಗೌಪ್ಯವಾಗಿ ತೆರೆಯ ಹಿಂದೆ ಆಗುವುದಿಲ್ಲ. ಅಲ್ಲಿಯವರೆಗೂ ಸಿಂಹಾಸನ ಭದ್ರವಾಗಿರಬೇಕು. ಎರೆಯನನ್ನು ಪಕ್ಕಣದ ಜೊತೆ ದೂರದ ದೇಶವೊಂದಕ್ಕೆ ಕಳಿಸೋಣ. ಅಲ್ಲಿಯವರೆಗೂ ಸಿಂಹಾಸನವನ್ನು ನೀವು ಅಲಂಕರಿಸಿ. ಆದರೆ ಅವರು ತಿರುಗಿ ಬಂದ ನಂತರ ಆ ಸಿಂಹಾಸನವನ್ನು ಅದರ ನಿಜವಾದ ವಾರಸುದಾರನಿಗೆ ಬಿಟ್ಟು ಕೊಡಬೇಕ. ನಾನೇ ಸಿಂಹಾಸನದಲ್ಲಿ ಮುಂದುವರಿಯುವಂತಹ ಯಾವುದಾದರೂ ಉಪಾಯ ಉಂಟೆ? ನಿಮ್ಮ ಇಚ್ಛೆ ಹೀಗಿದ್ದರೆ ಅದಕ್ಕೂ ಒಂದು ಮಾರ್ಗವು. ಕಾಡಿಗೆ ಹೋಗುವ ಎರೆಯ ಮತ್ತು ಮಕ್ಕಳರು ಇಳಿದು ಬರುವಂತೆ ಮಾಡುವುದು. ಎರೆಯನನ್ನು ನಿವಾರಿಸಿಕೊಂಡರೆ ಅವನ ಸಂಬಂಧಿಗಳು ನಿಮಗೆ ಸವಾಲಾಗಲಾರದು. ಭಯ ಮಾತರೆ ನಿಮ್ಮ ಬುದ್ಧಿವಂತಿಕೆಯನ್ನು ನಾನು ಮೆಚ್ಚಿದೆ. ನನ್ನ ಆಳ್ವಿಕೆಯಲ್ಲಿ ನಿಮ್ಮ ಶಿರಸ್ಸು ತೋರ್ಪಡಿಯಾಗುವುದು. ಹಿಂದೆ ನನ್ನ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಆರಂಭವಾಗಲಿ. ನೆರೆ ಹೊರೆಯ ರಾಜರನ್ನೆಲ್ಲ ಆಹ್ವಾನಿಸಲು ನಮ್ಮ ಅಧಿಕಾರಿಗಳಿಗೆ ತಿಳಿಸುತ್ತೇನೆ. ಮತ್ತೆ ನಾನಿನ್ನು ಬರುತ್ತೇನೆ. ಅಷ್ಟೊಕಡೆ ಗಜಪಡೆಗಳನ್ನು ಹೊಂದಿರುವ ನಮ್ಮ ಸೈನ್ಯ ಆ ತುಚ್ಛ ಮಂಗಳೇಶನ ಸೈನ್ಯವನ್ನು ಹೊರಗೆ ಹಾಕುವುದರಲ್ಲಿ ಏನಿಲ್ಲ. 12 ವರ್ಷಗಳ ಹಿಂದೆಯೇ ನೀವು ತೀರಿ ಹೋದಿರೆಂಬ ಸುಳ್ಳು ವಿಚಾರವನ್ನು ಈ ವಾತಾಪಿಯು ಇಂದಿಗೂ ನಂಬಿದೆ. ಆದ್ದರಿಂದ ಆ ಮಂಗಳೇಶ ನಮ್ಮ ಸೇನೆಯ ದಾಳಿಯ ಬಗ್ಗೆ ತನ್ನ ಕನಸಿನಲ್ಲಿಯೂ ಯೋಚಿಸಲಾರ. ಬನ್ನಿ ಇವರಾದರೆ. ನೀವು ನಮ್ಮ ತಂದೆಯವರ ಕಾಲದಿಂದಲೂ ಸೈನ್ಯಾಧಿಪತಿಯಾಗಿದ್ದರು. ನಿಮ್ಮ ರಣನೀತಿಗಳು ಎಂದರೆ ಅರ್ಧ ಯುದ್ಧವೇ ಗೆದ್ದ ಹಾಗೆ. ಹದಿಹರೆಯದ ವಯಸ್ಸಿನಲ್ಲಿ ಷಡ್ಯಂತ್ರ. ಆದರೆ ನೀವು ನನಗೆ ಆಶ್ಚರ್ಯ. ರಾಜನೀತಿಗಳನ್ನೆಲ್ಲ ನನಗೆ ಕಳುಹಿಸಿ ಸಕಲ ರೀತಿಯಲ್ಲೂ ನನ್ನನ್ನು ಸನ್ನದ್ಧನಾಗಿ ಮಾಡಿ ಇದರ ಪರಿಣಾಮವನ್ನು ರಣರಂಗದಲ್ಲಿ ತೋರಿಸುವ ಅವಕಾಶ ಬಂದಿದೆ. ಇದು ನಿರ್ಣಾಯಕ ಸಮಯ ಯುವರಾಜ. ಈ ಭರತ ಭೂಮಿಯ ಇತಿಹಾಸವು ಈಗ ನಡೆಯಲಿರುವ ಯುದ್ಧದ ಫಲಿತಾಂಶದ ಮೇಲೆ ಅವಲಂಬಿತವಾಗಿದೆ. ಬನ್ನಿ ಯುವರಾಜ, ಸಮಯ ವ್ಯರ್ಥ ಮಾಡದೆ ಇಂದಿನ ತಾಲೀಮು ಆಯೋಜಿಸೋಣ. ಸೇನಾಧಿಪತಿಗಳ ಜೊತೆಗೆ ಯುವರಾಜರ ತಾಲೀಮು ಅದರಿಂದ ಸಾಗಿದಂತಿದೆ. ಯುವರಾಜ, ಏನು ಮುಂದಿನ ನಡೆ? 12 ವರ್ಷಗಳು ಕಳೆದಿವೆ. ಅಮಾತ್ಯರೇ ನನ್ನ ತಂದೆ ಕೀರ್ತಿವರ್ಮರು ಸುರಕ್ಷಿತ. 12 ಸಂವತ್ಸರಗಳು ಈ ಎರೆ
ಸಿಂಹದ ಹೊಟ್ಟೆಯಲ್ಲಿ ಇನ್ನೊಂದು ಸಿಂಹ ಕೇಸರಿಯೇ ಹುಟ್ಟುವುದು ಯುವರಾಜ. ಅಂತಹ ಸಿಂಹವೊಂದನ್ನು ಕೆಣಕುವ ದುಸ್ಸಾಹಸಕ್ಕೆ ನಿಮ್ಮ ಚಿಕ್ಕಪ್ಪ ಮಂಗಳೇಶ ಕೈ ಹಾಕಿದ. ತನ್ನ ಸ್ವಾರ್ಥಕ್ಕಾಗಿ ಅಧರ್ಮದ ಮಾರ್ಗ ಹಿಡಿದ. ಅವನ ಅನ್ಯಾಯವನ್ನು ಅಳಿಸಿ ವಾತಾಪಿಯಲ್ಲಿ ನ್ಯಾಯವನ್ನು ಮರುಸ್ಥಾಪಿಸಬೇಕಾಗಿದೆ. ನಿಮ್ಮ ಬಿಚ್ಚುಗತ್ತಿ ರಕ್ತದ ರುಚಿ ನೋಡಬೇಕಾಗಿದೆ. ಆದರೆ ನನ್ನ ಕತ್ತಿಯ ಹಸಿವನ್ನು ಹೆಚ್ಚು ಕಾಯಿಸಲಾರೆ. ಆಕಾಶ ಭೂಮಿ ಒಂದಾಗಲಿ. ಇತಿಹಾಸದ ಪುಟಗಳಲ್ಲಿ ಸಾರ್ವಕಾಲಿಕ ಶ್ರೇಷ್ಠ ಕನ್ನಡ ಸಾಮ್ರಾಜ್ಯವೊಂದನ್ನು ಸ್ಥಾಪಿಸುವವರೆಗೂ ಇಟ್ಟ ಹೆಜ್ಜೆ ತೆಗೆಯಲಾರೆ, ದೊಡ್ಡ ದೀಕ್ಷೆ ಬಿಡಲಾರೆ. ಸುಳ್ಳು ಸಿಂಹಾಸನವನ್ನೇರಿರಬಹುದು, ಆದರೆ ಸತ್ಯಕ್ಕೆ ಸಾವಿಲ್ಲ. ಮಂಗಳೇಶನ ಪದಕ್ಕೆ ಮಂಗಲ ಹಾಡಿ ಈ ನೆಲದಲ್ಲಿ ಧರ್ಮಸ್ಥಾಪನೆ ಆಗಬೇಕಾಗಿದೆ. 12 ವರ್ಷಗಳ ಹಿಂದೆ ನಿಮ್ಮ ಚಿಕ್ಕಪ್ಪ ಮಂಗಳೇಶ ಅಧಿಕಾರಕ್ಕೆ ಒಳಗೊಳಗೆ ಲೆಕ್ಕಾಚಾರ ಹಾಕಿದ ವಿಷಯ ನನಗೆ ತಿಳಿದಿದೆ. ಆದರೆ ಅಂದು ಅವನ ಪರ ಇರುವಂತೆ ನಡೆಸಿದೆ. ನಿಮ್ಮನ್ನು ಮಕ್ಕಳ ಜೊತೆ ದೂರದ ದೇಶಕ್ಕೆ ಕಟ್ಟಿದೆ. ಈ ಅಮಾತ್ಯ ದಾಸವಟ ಚಾಲುಕ್ಯ ವಂಶದ ಹೆಸರು ಬಂದರೆ ಜೀವ ಕೊಡಲು ಬಲ್ಲ, ತೆಗೆಯಲು ಬಲ್ಲ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸುವ ಸಮಯ ಯುವರಾಜ. ಹಾಕಿ ಸಂಚು ಮಾಡಿ ವಂಚನೆಯಿಂದ ವಾತಾಪಿಯ ಸಿಂಹಾಸನದಲ್ಲಿ ಮೆರೆಯುತ್ತಿರುವ ಮಂಗಲೇಶ ಯಾವ ಕೀರ್ತಿವರ್ಮರ ವಂಶದ ಕುಡಿನಿಂದ ಕ್ರೌರ್ಯಕ್ಕೆ ಸಿಕ್ಕಿ ನಿರ್ನಾಮವಾಯಿತೆಂದು ತಿಳಿದಿದ್ದೆವು. ಅದೇ ಕುಡಿಯಿಂದ ಬೆಳೆದು ಹೆಮ್ಮರವಾಗಿ ನಿಂತಿದೆ. ನಿನ್ನ ಹುಟ್ಟರಗಿಸಿ ನನಗೆ ದಕ್ಕಬೇಕಾದ ಚಾಲುಕ್ಯ ಸಿಂಹಾಸನವನ್ನು ಪಡೆಯಲು ನಮ್ಮ ಕರ್ನಾಟಕದ ಸಿದ್ಧವಾಗಿದೆ. ಸೇನಾಧಿಪತಿಗಳೇ, ಸಮಾಧಾನ. ಇದು ಆತುರ ಪಡುವ ಸಮಯವಲ್ಲ. ಆತುರದಲ್ಲಿ ಒಂದೇ ಒಂದು ಹೆಜ್ಜೆಯನ್ನು ಕೂಡ ನಾವು ತಪ್ಪಿ ಇಡುವಂತಿಲ್ಲ. ಯುವರಾಜ, ನೀವು ಮುಂದೆ ಸಾಮ್ರಾಟನಾಗಬೇಕಾದವರು. ಯುದ್ಧ ನೀತಿಯ ಜೊತೆಗೆ ರಾಜನೀತಿಯ ಅರಿವು ಇರಬೇಕಾಗುತ್ತದೆ. ನಮ್ಮ ಆಗ್ರಹವನ್ನು ಮುಂದಿಟ್ಟು ಮಂಗಲೇಶನಿಗೆ ಒಂದು ಸಂದೇಶ ಕಳಿಸುವುದು ರಾಜಧಾನಿ. ನಿಮ್ಮ ಪ್ರತಿಯೊಂದು ಯೋಚನೆಯಲ್ಲೂ ಚಾಲುಕ್ಯರ ಹಿತಚಿಂತನೆ ಇರುವುದೆಂಬುದರಲ್ಲಿ ರಾಜನೀತಿಯಂತೆ ಮಂಗಲೇಶನಿಗೆ ಸಂದೇಶವನ್ನು ತಂದ. ನನ್ನ 12 ವರ್ಷಗಳ ಸುದೀರ್ಘ ಶ್ರಮವನ್ನು ರಣರಂಗದಲ್ಲಿ ತೋರಿಸುವ ಸಮಯ ಬಂದಿದೆ. ನನ್ನ ಕನ್ನಡ ಪ್ರಜೆಗಳಿಗಾಗಿ ಹನಿ ಹನಿ ನೆತ್ತರನ್ನು ಬಸಿದು ಹೋರಾಡುತ್ತೇನೆ. ಹೊರಗಲೇ ನಿರೂಪ. ಮಂಗಳೇಶನಿಗೆ ನಿರೂಪ. ಅದು ಕೂಡ ನನ್ನಂತೆ ಎರೆಯಲಿಲ್ಲ. ನನಗೆ ನಿರೂಪ. 12 ವರ್ಷಗಳಾಗಿ ಮುಂದೊಂದು ದಿನ ಇವನು ನನ್ನ ಸಿಂಹಾಸನಕ್ಕೆ ಅಡ್ಡಿಯಾಗುತ್ತಾನೆ ಎಂದು ತಿಳಿದೆ. ಆಗಲೇ ಇವನನ್ನು ಮುಗಿಸಿಬಿಡಲು ಆ ಅಮಾತ್ಯರಿಗೆ ತಿಳಿದು. ಆದರೆ ಅಮಾತ್ಯವು ಎಲೆಯ ಸತ್ತು ಹೋದನೆಂಬ ಸುಳ್ಳು ವಾರ್ತೆಯನ್ನು ನಂಬಿಸಿ ಅರಿಯಲ್ಲೇ ಅವನನ್ನು ತಯಾರು ಮಾಡಿ ಇರಲಿ ಇರಲಿ, ನನಗೇನು ಸಣ್ಣ ಕುತಂತ್ರಗಳು ತಿಳಿದೇ ಇಲ್ಲವೇ? ನನ್ನ ಅಣ್ಣ ಬಹಳ ವಾತಾವರಣ ಸಿಂಹಾಸನದಲ್ಲಿ ವಿರಾಜಮಾನವಾಗಿರುವ ಆಸೆಗಳು ಅವರ ದೇಶ ಹೋರಾಟನಾಗುವ ಮೊದಲೇ ಒಳಪುಟ್ಟಿದ ಅಣ್ಣನಲ್ಲಿ ನಿವಾರಿಸಿಕೊಂಡ ನನಗೆ ಇಂದು ಈ ಬಾಲಕರೆಲ್ಲ ಲೆಕ್ಕವೇ ಇರುವೆಗಳ ಹಾಗೆ ಕಟ್ಟಿ ಹಾಕಿ ಬಿಡುತ್ತೇವೆ. ಸಾಹಿತ್ಯ ಸೇರಿ ಈ ಎರೆಯ ಕಟ್ಟಿಕೊಳ್ಳುವ ಸವಾಲೆ ಸಾಧ್ಯವೇ ಇಲ್ಲ. ಇವರನ್ನು ಒಂದೇ ಏಟಿಗೆ ಮುಗಿಸಿಬಿಡುತ್ತೊಳಿತು. ಇಲ್ಲವಾದರೆ ಹಿರಿಯ ಮಗನಿಗೆ ಅಧಿಕಾರವೆಂಬ ವಾದವನ್ನು ಮಗನಿಗಟ್ಟಿಯ ಎರೆಯ ನಿನ್ನ ಮೊದಲ ಹಾಗೂ ಕೊನೆ ಯುದ್ಧವನ್ನು ಅತಿ ಶೀಘ್ರದಲ್ಲಿ ಎದುರಿಸಲಿರುವೆ. ಎರೆಯ
ಆಗಿದ್ದಾನೆ. ನನ್ನ ನೋಡೆಲ್ಲ ಕುಡಿ ಬದುಕಿದ್ದಾನೆ. ಆ ವರಾಹ ಸ್ವಾಮಿಗೆ ನನ್ನ ಕೇಳಿದೆ. ವಿಷಯವನ್ನು ನನ್ನ ಸತ್ಯವರಿಗೆ ತಿಳಿಸಿದರು. ಅತ್ತೆ ಅತ್ತೆ ಎಲ್ಲಿರುವಿರಿ? ಬಹಳ ಸಂತೋಷವಾಗಿದೆಯಾ? ಏನಂತೆ ಯಾವ ಸುದ್ದಿಗಾಗಿ ನಾನು 12 ಸಂವತ್ಸರಗಳಿಂದ ನಿತ್ಯೆಯನ್ನು ಕಾಯುತ್ತಿದ್ದೇನೋ, ಯಾವ ಸುದ್ದಿ ಈ ವಾತಾಪಿಯನ್ನೇ ಮಾಡುತ್ತದೆಯೋ. ತನಗೆ ತಕ್ಕಬೇಕಾದ ಸಿಂಹಾಸನವನ್ನು ಕಿತ್ತುಕೊಳ್ಳುವಂತೆ ನಿಜವೇ? ಜೀವನ ಪರ್ಯಂತ ನನ್ನ ಮಗ ಎಳೆಯ ಪೀಠ ಅಲಂಕರಿಸಲಿದ್ದಾನೆ. ವಾತಾಪಿಯ ಕುಲ ದೊರೆಯಾಗಲಿದ್ದಾನೆ. ಅತ್ತಿಗೆಯವರೇ, ನಿಮ್ಮ ಪುತ್ರ ಪ್ರೇಮ ಸಾಧವೆ. ಆದರೆ ಎರೆಯ ಯುದ್ಧದಲ್ಲಿ ನನ್ನನ್ನು ಸೋಲಿಸಿ ಮಹಾರಾಜನಾಗುತ್ತಾನೆ ಎಂಬ ನಿಮ್ಮ ಈ ಅತಿಯಾದ ಆತ್ಮವಿಶ್ವಾಸ ಇವರಿಗೆ ಅತೀವ ಉಂಟು ಮಾಡಿದ್ದು ವ್ಯರ್ಥ. ಮಂಗಳೇಶ, ಸಾವಿರಾರು ಅಶ್ವಬಲ ಗತಪಡೆಗಳಿರುವ ನನ್ನ ಸೇನೆಯ ವಿರುದ್ಧ ನಿಮ್ಮ ಮಗ ಒಂದು ದಿನ ನಿಂತರೂ ಅದೇ ಹೆಚ್ಚು. ಈ ನಿನ್ನ ಅತಿಯಾದ ಆತ್ಮವಿಶ್ವಾಸ ನಿನಗೆ ಒಳ್ಳೆಯದಲ್ಲ. ನಿನ್ನ ಬಳಿ ಸೇನಾಬಲವಿರಬಹುದು, ಆದರೆ ಧರ್ಮ ನನ್ನ ಮಗ ಎರೆಯನ ಕಡೆ. ಲಕ್ಷಾಂತರ ಕನ್ನಡ ಕುಡಿಗಳ ಬಲ ಅವನ ಜೊತೆ. ನನ್ನ ಪತಿ ಕೀರ್ತಿವರ್ಮರ ಆಶೀರ್ವಾದ ಅವನೊಡನೆ ಸದಾ ಇರುತ್ತದೆ. ಧರ್ಮಗಳು ಕೇವಲ ಶಾಸ್ತ್ರಕ್ಕೆ ಸಲ್ಲಿಸಿ ಹೊರತು ಯುದ್ಧರಂಗಕ್ಕೆ ಸಲ್ಲಲಾರದು. ರಣರಂಗದಲ್ಲೇನಿದ್ದರೂ ಸೋತವನಿಗೆ ಸಾವುಂದೇ ಗತಿ. ಸೋಲು ಗೆಲುವನ್ನು ರಣರಂಗವೇ ನಿರ್ಧರಿಸಲಿ ಮಂಗಳೇಶ. ನಿನ್ನಿಂದ ಒಟ್ಟು ಮಾತುಗಳಲ್ಲ. ಓಹೋ, ಸರಿ. ನಾಳೆ ಸಂಜೆಯೊಳಗೆ ನಿಮ್ಮ ಮುದ್ದು ಮೊಮ್ಮಗನ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿಕೊಳ್ಳಿ. ನನ್ನ ಸೇನೆಯನ್ನು ಈಗಲೇ ಹೊರಟಲಿದ್ದೇನೆ. ನಾನಿನ್ನು ಬರುತ್ತೇನೆ ವಿಜಯವಾಕ್ಯದೊಂದಿಗೆ, ನನ್ನ ವಿಜಯವಾಕ್ಯದೊಂದಿಗೆ. ವಿಧ ವಿಧ ವಿದ್ಯೆ ಕಲಿತಿರಲು ಅದೇ ಮನವನು ಎದೆಗೊಡದೆ ಮದಕರಿಯಂತೆ ಕೊಬ್ಬಿಹನು. ವಾತಾಪಿಯ ಪೀಠದಲ್ಲಿ ಮೋಸಗಾರನ ಆರ್ಭಟವು. ವಾತಾಪಿಯ ಪೀಠದಲ್ಲಿ ಮೋಸಗಾರನ ಆರ್ಭಟವು. ಕದನದಲ್ಲಿ ಮನವು ಕುರಿಮೆನೆಂಬ ಕ್ರೋಧವನ್ನು ತೀರಿಸಿಕೊಳ್ಳಲು ವರದಿ ನಾವು ತೆರಳುವೆ. ವಾತಾಪಿ ನಗರಕ್ಕೆ ವರದಿ ನಾವು ತೆರಳುವೆ. ವಾತಾಪಿ ನಗರಕ್ಕೆ ವರದಿ ನಾವು ತೆರಳುವೆ. ವಾತಾಪಿ ನಗರಕ್ಕೆ. ಚಿಕ್ಕಪ್ಪ,
ಚಿಕ್ಕಪ್ಪ, ನ್ಯಾಯಯುತವಾಗಿ ನನಗೆ ದಕ್ಕಬೇಕಾದ ಸಾಮ್ರಾಜ್ಯವನ್ನು ಬಿಟ್ಟುಕೊಟ್ಟಿದ್ದರೆ ನಿಮ್ಮ ಜೀವವಾದರೂ ಉಳಿದು, ನಿಮ್ಮ ಕೈಯಾರೆ ಯುದ್ಧವನ್ನು ಆಹ್ವಾನಿಸಿ ಇತಿಹಾಸದ ಪುಟಗಳಲ್ಲಿ ಖಳನಾಯಕನಾಗಿದ್ದರು. ಅಧಿಕಾರದವರ ನನ್ನನ್ನು ಕುರುಡಾಗಿಸಿದರು. ನನ್ನ ಮೇಲಿನ ಕೋಪಕ್ಕೆ ನನ್ನ ಮಗ ಸಂಗೇನು ಮಾಡಬೇಡ. ಮಮಕಾರದ ಬೇಗೆಗೆ ಒಳಗಾಗುವ ಸಮರಾಶ್ವವನ್ನೇರಿ ದಂಡಯಾತ್ರೆಗೆ ಹೊರಡುವ ಸಾಮಂತರೆಲ್ಲ ನಮ್ಮ ಸಾರ್ವಭೌಮತ್ವಕ್ಕೆ ಶರಣಾಗಬೇಕು. ಕಂಚಿಯ ಪಲ್ಲವನ ಸಲ್ಲರಗಬೇಕು. ಗುರ್ಜರ ಆಲಾಟ ಮಾಡುವರು ಜರ್ಜರಿತರಾಗಬೇಕು. ದಶ ದಿಕ್ಕುಗಳಲ್ಲೂ ಕನ್ನಡದ ಕಂಪು ಪಸರಿಸಬೇಕು. ಇದು ಕನ್ನಡ ರಾಜರಾಜೇಶ್ವರಿಯ ಕುಂಕುಮದ ಸಾಕ್ಷಿ. ಗೆದ್ದರೆ ಸಾಮ್ರಾಜ್ಯ, ಸತ್ತರೆ ವೀರ ಸ್ವರ್ಗ. ಜೈ ವರಾಹ, ಜೈ ಭುವನೇಶ್ವರಿ, ಕರ್ನಾಟಕ ಬಲ ಜಯಂ. ಸಂವತ್ಸರಗಳಿಂದ ದೂರವಾದ ಮಗನನ್ನು ಚಕ್ರವರ್ತಿಯಾದ ಮೇಲೆ ನೋಡುವೆನೆಂದು ಏನೇನು ಆಸೆಗಳನ್ನಿಟ್ಟುಕೊಂಡಿದ್ದೆ. ಆದರೆ ಅವನು ಸಿಂಹಾಸನದ ಮೇಲೆ ನನ್ನನ್ನು ಕೂರಿಸಿ ದೇಶವನ್ನು ಗೆಲ್ಲಲು ಹೊರಟು ಬಿಟ್ಟ. ನನ್ನ ಮಗ ನನ್ನಿಂದ ಹೊರಟು 5 ವರ್ಷಗಳು ಕಳೆದವು. ನನ್ನ ಮಗ ಯುದ್ಧವನ್ನೇನೋ ಗೆದ್ದಿರುತ್ತಾನೆ. ಆದರೆ ನಾನು ಅವನನ್ನು ಕಾಣಲು, ನನ್ನ ಪುತ್ರನನ್ನು ನೋಡಲು ಅದೆಷ್ಟು ವರ್ಷಗಳ ಕಾಲ ಕಾಯಬೇಕು, ಅದೆಷ್ಟು ಸಂವತ್ಸರಗಳ ಕಾಲ ಕಾಯಬೇಕು. ನನ್ನ ಪುತ್ರನನ್ನು ನೋಡಲು ಅದೆಷ್ಟು ಸಂವತ್ಸರ ಕಾಯಬೇಕು ನಾನು. ಅದರ ಅವಶ್ಯವಿಲ್ಲ ತಾಯಿ. ಎರೆಯರು ಹಾಗೂ ಅವರ ಕರ್ನಾಟಕ ಬಲ ಸೇನೆ ದಕ್ಷಿಣದ ದಂಡಯಾತ್ರೆಯನ್ನು ಮುಗಿಸಿ ವಾತಾಪಿಗೆ ಆಗಮಿಸಿದ್ದಾರೆ. ಅವರು ಯಾವುದೇ ಕ್ಷಣದಲ್ಲಿ ಪುರಪ್ರವೇಶ ಮಾಡಬಹುದು. ಪೂರ್ವ ಸಿದ್ಧತೆಗಳಿಗಾಗಿ ನನ್ನನ್ನು ಕಳಿಸಿದ್ದಾರೆ ತಾಯಿ. ಮಹೇಂದ್ರವರ್ಮರನ್ನು ತೋರಿಸಿ. ಕುಮಾರ, ನನ್ನ ಕಂದ, ಇಷ್ಟು ವರ್ಷಗಳ ಕಾಲ ನಿನ್ನ ತಾಯಿಯನ್ನು ಕಾಣಬೇಕೆಂದು ಇದು ಭಾರಿ ಸಹ. ಅಲಬೇಡ, ನಾನು ನಿನ್ನ ಬಂದಿರುವೆನಲ್ಲ, ಚಿಂತೆ. ರಣರಂಗದಲ್ಲಿ ರಣಾರ್ಭಟ ಮಾಡುತ್ತಾ ರಕ್ತ ಹರಿಸಿ ಸಹಸ್ರ ಯೋಜನಗಳ ದೂರಕ್ಕೆ ಸಾಮ್ರಾಜ್ಯ ವಿಸ್ತರಿಸಿ ಮರಹಧ್ವಜರೆ. ಅದೆಲ್ಲದಕ್ಕಿಂತ ಅಮ್ಮ, ತಾಯಿ ಗಂಗೆಯೂ ಇದ್ದರೆ, ಮಾತೆ ಯಮುನೆಯೂ ಹರಿದರೆ, ಎನ್ನ ಪಾಲಿಗೆ ಎನ್ನ ತಾಯಿ, ಎನ್ನ ಮಣ್ಣಿನ ಕಾವೆ. ಅಮ್ಮ, ನಿನ್ನೆ ಮಡಿಲು ಆ ಸ್ವರ್ಗಕ್ಕೆ ಆಶೀರ್ವಾದ. ಕುಮಾರ, ಇದ್ದೇಳು ಕನ್ನ. ಅಜ್ಜಿ, ಆಶೀರ್ವಾದ. ಅಜ್ಜಿ, ನಮ್ಮ ಸಾಮ್ರಾಜ್ಯ ಈಗ ದಕ್ಷಿಣದ ಕಂಚಿಯಿಂದ ಉತ್ತರದ ನರ್ಮದೆಯವರೆಗೂ ವಿಶಾಲವಾಗಿ ನರ್ಮದೇನಪ್ಪ, ಎಲ್ಲೂವರೆಗೂ ಗೆದ್ದರೂ ಅಷ್ಟು
ಆಶ್ಚರ್ಯವೇನಿಲ್ಲ. ಏಕೆಂದರೆ ನಿನ್ನ ಮೈಯಲ್ಲಿ ಆಗಿರುತ್ತಿರುವುದು ವೀರ ಕನ್ನಡಿಗ ಚಾಲುಕ್ಯ ವಂಶದ ರಕ್ತ. ಮಗನೇ, ಹಸಿರೆಸುವ ಇರುಳ ಬೆಳದಿಂಗಳಂತೆ ಕಾಡುತ್ತಿರುವ ನಿನ್ನ ಕಣ್ಣುಗಳು, ನಲಿವ ವಸಂತದ ಮೈತ್ರಿಯಂತೆ ತೋರುತ್ತಿರುವ ನಿನ್ನ ತೇಜಸ್ಸನ್ನು ಕಂಡರೆ ನನ್ನ ದೃಷ್ಟಿಯೇ ಸಾಗುತ್ತದೆ. ಹೆಚ್ಚಿನ ಸಮಯ ನಿನ್ನ ಪೀಠವನ್ನು ಕಾಣಿಸಬೇಡ. ಬಂದು ಈ ನಿನ್ನ ಸಿಂಹಾಸನವನ್ನು ಅಲಂಕರಿಸಿ. ದಿಟ್ಟ ಶತ್ರು ಎಡವೆಟ್ಟಿ ಸಿಗಿಯಬಲ್ಲ ಪಟ್ಟುಗಾರನೇ ಗಟ್ಟಿಗ ರಣದುರೊಂದರ ಈ ಚಾಲುಕ್ಯ ಚಕ್ರವರ್ತಿ ಎಂಬುದು ಇಡೀ ಭರತ ಖಂಡಕ್ಕೆ ಸಾಬೀತು. ಕನ್ನಡ ದೇಶ ಗಂಡುಗಲಿಗಳ ನಾಡು, ಶಿಲ್ಪಕಲೆಗಳ ಬೀಡು ಎಂಬುದು ಚರಿತ್ರೆ ಶತಶತಮಾನ. ಯುದ್ಧೋತ್ಸಾಹದ ರಣಕೇಕೆಗಳಲ್ಲಿ ಸಂಗೀತ ಸಾಕ್ತದೆ. ಅಮಾತ್ಯರೇ, ನಮ್ಮ ನಾಡಿನಲ್ಲಿರುವ ಕವಿಗಳು, ಶಿಲ್ಪಿಗಳು, ಕಲೆಗಾರರು ನಮ್ಮ ಹೆಮ್ಮೆಯ ಬಾದಾಮಿ ಐವರೇ ಪಟ್ಟದ ಕಲ್ಲುಗಳಲ್ಲಿ ಪ್ರಪಂಚ ಕಂಡು ಕೇಳರಿಯದಂತಹ ಒಂದೊಂದು ಕಲ್ಲುಗಳು ನಮ್ಮ ಶ್ರೀಮಂತ ವೈಭವವನ್ನು ಸಾರಿ. ಆಗಲಿ ಮಹಾಪ್ರಭು, ಇಂದಿನಿಂದಲೇ ಇವೆಲ್ಲ ಕಾರ್ಯಗಳಿಗೆ ಸಿದ್ಧತೆಗಳನ್ನು ಪ್ರಾರಂಭಿಸುತ್ತೇನೆ. ಶಿಲ್ಪಕಲೆ, ಸಾಹಿತ್ಯ, ಸಂಗೀತಾದಿ ಲಲಿತ ಕಲೆಗಳಿಗೆ ವಾತಾಪಿಯೇ ಕೇಂದ್ರ ಸ್ಥಳವಾಗುವಂತೆ, ಅದನ್ನು ಹುಡುಕಿಕೊಂಡು ಜಗತ್ತಿನ ಮೂಲೆ ಮೂಲೆಯಿಂದ ಜನರು ಇಲ್ಲಿಗೆ ಬರುವಂತೆ ಮಾಡುವುದು ನನ್ನ ಜವಾಬ್ದಾರಿ. ನೀವು ಮತ್ತು ಅಮ್ಮನವರು ನನ್ನ ಅನುಪಸ್ಥಿತಿಯಲ್ಲಿ ವಾತಾಪಿಯನ್ನು ಉತ್ತಮವಾಗಿ ನೋಡಿಕೊಂಡು ಪ್ರಪಂಚದ ಇತಿಹಾಸದಲ್ಲಿ ಒಂದು ಬಿಕ್ಕಟ್ಟಿನ ಸಾಮ್ರಾಜ್ಯವನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದಕ್ಕೆ ಈ ಸ್ತ್ರೀ ಕುಲಕ್ಕೆ ನೀವು ಆದರ್ಶಪ್ರಾಯರಾಗಿದ್ದೀರಿ. ಯಾವುದೇ ಯೋಜನೆ ಫಲ ಕೊಡಬೇಕಾದರೆ ನಮ್ಮ ಪ್ರಜೆಗಳ ಸಹಕಾರವೇ. ನಮ್ಮ ಕನ್ನಡ ನಾಡಿನ ಪ್ರಜೆಗಳು ನಿನ್ನ ಮೇಲೆ ಅಪಾರವಾದ ಪ್ರೀತಿ ಮತ್ತು ನಂಬಿಕೆಯನ್ನಿಟ್ಟಿದ್ದಾರೆ. ನಮ್ಮ ವಾತಾಪಿಯ ಪ್ರಜೆಗಳು ಸರ್ವಸ್ವವನ್ನೇ ಪಡೆದಿರಲು ಹೇಳಿದಿರ ಮಾತೇನೆ, ಬಹಳ ಸಂತೋಷ. ನಮ್ಮ ನಲ್ಮೆಯ ಪ್ರಜೆಗಳ ಪ್ರೀತಿಯಿಂದಲ್ಲವೇ ನಮ್ಮ ಸಾಮ್ರಾಜ್ಯ ಭರತ ಖಂಡದ ಶ್ರೇಷ್ಠ ಸಾಮ್ರಾಜ್ಯಗಳೊಂದಾಗಿದೆ. ನಮ್ಮ ಅಮಾತ್ಯರ ಮಾರ್ಗದರ್ಶನ ಪ್ರಪಂಚದ ಯಾವ ವೀರನನ್ನಾದರೂ ಹಿಮ್ಮೆಟ್ಟಿಸಬಲ್ಲ ನೌಕಾಪಡೆಯೂ ನಮ್ಮಲ್ಲಿ ಸಿದ್ಧವಾಗಿದೆ. ಇನ್ನು ಈ ಕರ್ನಾಟಕದ ಸೇನೆಗೆ ಸರಿಸಾಟಿಯಾಗಿ ಯಾವ ಸೇನೆಯೂ ನಿಲ್ಲಲಾರದು. ಗೆಲ್ಲುವ ಧೈರ್ಯ ಮಾಡುವವನೊಬ್ಬ ಇದ್ದಾನೆ. ಶಾಲವನ್ನು ಈ ಭರತ ಖಂಡದಲ್ಲಿ ನನ್ನನ್ನು ಎದುರಿಸಬಲ್ಲ ವೀರ ನ್ಯಾಯವನ್ನು ಕನ್ಯಾಕುಬ್ಜದ ದೊರೆ ಉತ್ತರ ಬಥೇಶ್ವರ ಹರ್ಷವರ್ಧನ. ಮಹಾಮಂತ್ರಿಗಳೇ, ಈ ವೇಳೆ ನಮ್ಮ ಸಾಮ್ರಾಜ್ಯದ ಜನರು ದಕ್ಷಿಣದತ್ತ ವಲಸೆ ಹೋಗುವುದು ಹೆಚ್ಚಾಗುತ್ತದೆ. ಅದಲ್ಲದೆ ದಕ್ಷಿಣದಿಂದ ಯಾವ ರೀತಿಯ ವಾರ್ತೆಯೂ ಬರುತ್ತಿಲ್ಲ. ದಕ್ಷಿಣದ ರಾಜನೊಬ್ಬ ಇಡೀ ತಮಿಳುನಾಡನ್ನೇ ಒಗ್ಗೂಡಿಸಿದನಂತೆ. ಈ ವಿವರವನ್ನು ವಿಚಾರಿಸಲು ಹೋದ ಗೂಢಚಾರರು ಅವರು ಹಿಂದಿರುಗಲಿಲ್ಲ. ಇವೆಲ್ಲರ ಕಾರಣವೇನು ಮಹಾಮಂತ್ರಿಗಳೇ? ಮಹಾಪ್ರಭು, ದಕ್ಷಿಣದಲ್ಲಿ ಪ್ರಥಮ ಬಾರಿಗೆ ಏಕಚಕ್ರಾಧಿಪತ್ಯ ಬಂದಿದೆ. ದಾಯಾದಿ ಕಲಹದಿಂದ ಪಟ್ಟವನ್ನೇರಿದ ಎರೆಯ ಕಂಚಿಯ ಪಲ್ಲವರು, ಬನವಾಸಿಯ ಕದಂಬರು, ಮಾಳವರು ದುರ್ಜರರಾದಿಯಾಗಿ ಎಲ್ಲರನ್ನ ಸೋಲಿಸಿ
ನರ್ಮದೆ ಹೊರಗಿನ ಸರಹದ್ದನ್ನ ತನ್ನದಾಗಿಸಿಕೊಂಡಿದ್ದಾನೆ. ಓಹ್, ಹಾಗೂ ವಿಷಯ. ಹರಿದು ಹಂಚಿ ಹೋಗಿದ್ದ ದಕ್ಷಿಣವು ಈಗ ಎರೇನ ಕೈ ಕೆಳಗೆ. ಚಿಕ್ಕ ಪುಟ್ಟ ಮಾಂಡಲೇಖರು ಗಜಪಡೆಯಲ್ಲದ ಈ ಅಕಷ್ಟದ ಅರಸಮನೆಗಳನ್ನು ಗೆದ್ದ ಮಾತ್ರಕ್ಕೆ ತಾನು ಅಜೇರೆಂದು ತಿಳಿದಿರಬೇಕು. ಕನ್ಯಾಕುಬ್ಜದಲ್ಲಿ ಕುಳಿತಿರುವುದು ವರ್ಧನ ವಂಶದ ಚಕ್ರಾಧಿಪತಿ ಹರ್ಷವರ್ಧನ ಎಂಬುದನ್ನು ಮರೆತಿರಬೇಕು. ಮಂತ್ರಿಗಳೇ, ಈ ಕೂಡಲೇ ಕನ್ಯಾಕುಬ್ಜಕ್ಕೆ ಶರಣಾಗಿ ಒಪ್ಪಿಸಬೇಕಾದ ಕಪ್ಪವನ್ನು ಒಪ್ಪಿಸಲು ಹೇಳಿ ಕಳುಹಿಸಿ. ಅವನ ಕೆಲವು ಸೈನಿಕರ ಜೀವವಾದರೂ ಉಳಿಯುವುದು. ಆಗಲಿ ಮಹಾಪ್ರಭು. ಎರೆಯನೊಬ್ಬನನ್ನು ಗೆದ್ದು ಬಿಟ್ಟರೆ ಸಮಸ್ತ ದಕ್ಷಿಣವನ್ನೇ ಗೆದ್ದಂತೆ. ಅಂದರೆ ಉತ್ತರ ಪ್ರದೇಶರ ಭರತ ಚಕ್ರೇಶ್ವರ ಆಗೋ ಕಾಲ ದೂರವಿಲ್ಲ. ಚಕ್ರವರ್ತಿ ಅಶೋಕರ ನಂತರ ಮತ್ತೆ ಬರತಕ್ಕಂಡ ಏಕಚಕ್ರಾಧಿಪತ್ಯದಲ್ಲಿ, ವರ್ಧನ ವಂಶದ ಏಕಚಕ್ರಾಧಿಪತ್ಯದಲ್ಲಿ ಎರೆಯ ಕನ್ಯಾಕುಬ್ಜಕ್ಕೆ ಶರಣಾದರೆ ಒಳಿತು. ಇಲ್ಲವಾದರೆ ವಾತಾಪ್ಯ ಸೇನೆಯ ನೆತ್ತರಿನಿಂದ ನರ್ಮದೆಯ ನೀರು ಕೆಂಪಾಗುವುದು ಶತಸಿದ್ಧ. ಹರ್ಷನೇನೋ ವೀರನಿದ, ಆದರೆ ಕನ್ನಡಾಂಬೆ ವೀರಪುತ್ರರನ್ನು ಹಡೆಯದ ಬಂಜೆಯಲ್ಲ. ಅವಳು ನಮಗೆ ಹೇಳಿತನದ ಅರುಳಿಸಿಯೂ ಬೆಳೆಸಲಿಲ್ಲ. ನಾವು ನಮ್ಮ ನೆರೆಹೊರೆ ರಾಜ್ಯದವರ ಸ್ನೇಹ ಸೌಹಾರ್ದತೆ ಬಯಸುತ್ತೇವೆ ನಿಜ, ಆದರೆ ಅದು ಕಪ್ಪ ಕೊಡುವ ಕ್ಷುಲ್ಲಕ ವೃತ್ತಿಯಿಂದಲ್ಲ. ನಾವು ಸ್ವತಂತ್ರರಾಗಿ ಸ್ನೇಹವನ್ನು ಬಯಸುತ್ತೇವೆ. ಅದನ್ನು ಕೊಡಲು ಒಪ್ಪದಿದ್ದರೆ ಕನ್ನಡಿಗರ ಕ್ಷೇತ್ರವನ್ನು, ನರನಾಡಿಗಳಲ್ಲಿ ಹರಿಯುತ್ತಿರುವ ವೀರತ್ವವನ್ನು ನರ್ಮದೆಯ ನದಿ ತೀರದಲ್ಲಿ ತೋರಿಸಲಿಚ್ಛಿಸೋಣ. ಹೊರಳಿ ಸೇನೆ ನರ್ಮದೆಯ ತೀರಕ್ಕೆ. ಅದರೊಳಗೆ ಇಳಿಯುವುದು ಸ್ವತಃ ಯಮನ ಬಾಯಿಗೆ ತುತ್ತಾದಂತೆ. ಹಾಗೂ ತುಂಬ ಸುಮ್ಮನೆ ಕುಳಿತರೆ ಅದು ಆ ಹರ್ಷನ ಸೇನೆಗೆ ಮುನ್ನಡೆಯಾಗುತ್ತದೆ ಪ್ರಭು. ದಿಟ್ಟ ಹೆಜ್ಜೆ ಇದ್ದಾಗಿದೆ, ಹಿಂಪಡೆಯುವ ಪ್ರಶ್ನೆಯೇ ಇಲ್ಲ. ನಮ್ಮ ರಕ್ಕಸ ಪಡೆಯನ್ನು ಸಿದ್ಧ ಮಾಡಿ ನದಿಯ ಹರಿವು ಕಡಿಮೆಯಾಗುತ್ತಲೇ ಅತ್ತಲಿನ ತೀರ ತಲುಪಿ ಬಿಡೋಣ. ಸೋಲೆಂಬುದು ಯಾವ ವೀರನಿಗೂ ಇಷ್ಟವಿರುವುದಿಲ್ಲ ರಾಜ. ಆದರೆ ನನ್ನ ಅನುಭವದಲ್ಲಿ ಈ ಪರಿಯ ನದಿಯನ್ನು ದಾಟಿ ಯುದ್ಧ ಗೆಲ್ಲುವುದು ಒಂದು ಕಷ್ಟದ ಕೆಲಸ. ಹಾಗಾದರೆ ನಮ್ಮ ಅಜೇಯ ಕರ್ನಾಟಕ ಬಲದ ಕನಸು ಇಲ್ಲಿಗೆ ಮುಗಿಯಿತೆ ಮಾಧ್ಯರೆ. ಇದನ್ನು ಎದುರಿಸಲು ಯಾವ ಮಾರ್ಗವೂ ಇಲ್ಲವೇ? ಇದೇ ರಾಜೇಂದ್ರ, ಕನ್ನಡಾಂಬೆಯ ಮಡಿಲಲ್ಲಿ ಕೇವಲ ವೀರಪುತ್ರರಷ್ಟೇ ಅಲ್ಲ, ವೀರ ವನಿತೆಯರು ಜನಿಸಿದ್ದಾರೆ. ಕನ್ನಡ ಮಣ್ಣಿಗಾಗಿ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿದ್ದಾರೆ. ಈಗ ಆ ಅವಕಾಶ ನಮ್ಮದು. ತಾಯಿ, ನೀನಾರೆಂದು ನನಗೆ ತಿಳಿಯಲಿಲ್ಲವಲ್ಲ. ನನ್ನ ಹೆಸರು ರಂಗವಲ್ಲಿ. ಮೂಲತಃ ಸೈನ್ಯದ ಅಡುಗೆಯ ಕೆಲಸಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೆ. 1 ವಾರ ಕಳೆದರೂ ನದಿ ದಾಟಲಾಗಲಿಲ್ಲ ಎಂಬ ಸುದ್ದಿ ಕಿವಿಗೆ ಬಿತ್ತು. ಹೀಗಿರುವಾಗ ಅಡುಗೆ ಮನೆಯಲ್ಲಿದ್ದರೂ ನಮ್ಮ ಭುಜಬಲಕ್ಕೆ ಯಾವ ಅಭಾವವೂ ಇಲ್ಲ. ಕತ್ತಿ ವರಸೆ, ಕುದುರೆ ಸವಾರಿಯ ನಿಪುಣಗಳು ನಮಗೆ ಚಿರಪರಿಚಿತವೆ. ನಮಗೆ ಒಂದು ಅವಕಾಶ ಮಾಡಿಕೊಡಿ. ಶತ್ರುಗಳ ಪಾಳ್ಯಕ್ಕೆ ನುಗ್ಗಿ ಅವರಿಗೆ ಭದ್ರಕಾಳಿಯ ನಿಜ ದರ್ಶನ ಮಾಡಿಸಿ ಬಿಡುತ್ತೇವೆ. ತಾಯಿ, ಈ ಮೃತ್ಯು ಸ್ವರೂಪದ ನದಿಯಲ್ಲಿ ಇಳಿಯಲು ನಮ್ಮ ಆತ್ಮಾಹುತಿ ದಾಳಿ ಪಡೆಯವರೇ ಹಿಂದೇಟು ಹಾಕುತ್ತಿದ್ದಾರೆ. ಹೀಗಿರುವಾಗ ಹೆಣ್ಣು ಮಕ್ಕಳನ್ನು ಇದಕ್ಕೆ ಇಳಿಸುವುದು ಧರ್ಮ ಹೇಗಾಗಿದೆ? ಅಮಾತ್ಯರೇ,
ಈ ಕೆಲಸವನ್ನು ಮಾಡಲು ಕೇವಲ ನಾನೊಬ್ಬಳಷ್ಟೇ ಅಲ್ಲ, ನನ್ನಂತಹ ಸಾವಿರಾರು ಹೆಂಗಳೆಯರ ತುಕಡಿಗಳು ಸಿದ್ಧವಾಗಿ ನಿಂತಿವೆ. ನಮಗೆ ಪ್ರಾಣದ ಭಯವಿಲ್ಲ. ಯುದ್ಧಕ್ಕೆ ಬೇಕಾದ ಎಲ್ಲಾ ಶಸ್ತ್ರಗಳು ಸಿದ್ಧವಾಗಿವೆ. ರಣರಂಗದಲ್ಲಿ ಏನಾಗುತ್ತಿದೆ ಎಂದು ಅರಿವಾಗುವ ಮುನ್ನವೇ ಅವರ ಅರ್ಧ ಸೈನ್ಯಕ್ಕೆ ಮಣ್ಣು ಮುಗಿಸಿ ಬಿಡುತ್ತೇವೆ. ಇನ್ನರ್ಧ ಸೈನ್ಯದಿಂದ ಹರ್ಷ 1000 ಜನ್ಮ ಕಳೆದರೂ ವಾತಾಪಿಯನ್ನು ಸೋಲಿಸಲಾರ. ಸ್ವಾಭಿಮಾನದ ಪ್ರಶ್ನೆ. ಆದರೆ ಈ ಹೆಂಗಸರನ್ನು ನಮ್ಮ ಬಲಿಷ್ಠ ಹಡಗುಗಳನ್ನು ಹತ್ತಿ ಕಳುಹಿಸಿ ಮುನ್ನುಗ್ಗುವವರನ್ನು ಪ್ರೋತ್ಸಾಹಿಸೋಣ. ಪ್ರಭು, ಚಾಲುಕ್ಯ ಸಾಮ್ರಾಜ್ಯವು ನಮಗೆ ಎಲ್ಲವನ್ನು ಕೊಟ್ಟಿದೆ. ಈಗ ನಮ್ಮ ನಿಷ್ಠೆಯನ್ನು ನಿರೂಪಿಸುವ ಸಮಯ. 3 ಲೋಕದಲ್ಲೇ ಯಾವ ಶಕ್ತಿಯು ಕತ್ತರಿಸಿ ಹಾಕದ ಗುರಿಯನ್ನು ಸೃಷ್ಟಿಯ ಆದಿಯಾದ ಹೆಣ್ಣು ಎಂಬ ಶಕ್ತಿಯು ಕತ್ತರಿಸಿ ಹಾಕುವುದಕ್ಕೆ ಇತಿಹಾಸವೇ ಸಾಕ್ಷಿ. ಅವರ ಮುಂದಿನ ಪೀಳಿಗೆಯವರು ಕರ್ನಾಟ ಬಲದ ಹೆಸರು ಕೇಳುತ್ತಲೇ ಸ್ವಪ್ನದಲ್ಲೇ ಬೆದರಿ ಬಿಡಬೇಕು. ಹಾಗೆ ಕತ್ತರಿಸಿ ಹಾಕುತ್ತೇವೆ. ತಾಯಿ, ಇದರಲ್ಲಿ ಒಂದು ಸೂಕ್ಷ್ಮವಿದೆ. ಹರ್ಷನ ಸೇನೆಯವರು ಅರ್ಧರಾತ್ರಿಯವರೆಗೂ ಗಸ್ತು ತಿರುಗುತ್ತಿರುತ್ತಾರೆ. ತೀರದಲ್ಲಿ ಅವರು ಗಸ್ತು ತಿರುಗುವುದನ್ನು ಮುಗಿಸಿ ಅವರು ನಿದ್ರೆಗೆ ಜಾರಿದೊಡನೆಯೇ ನಾವು ಆ ತೀರವನ್ನು ತಲುಪಬೇಕು. ಇದರಲ್ಲಿ ಸಣ್ಣ ಲೋಪವೂ ಆಗುವಂತಿಲ್ಲ. ಆಗಲಿ ಪ್ರಭುಗಳೇ, ನಾನಿನ್ನು ಹೊರಡುತ್ತೇನೆ. ರಂಗವಲ್ಲಿ ಜೈ ಭವ. ಜೈ ವರಾಹ. ಜೈ ವರಾಹ. ಮಹಾಪ್ರಭು, ರಾತ್ರೋರಾತ್ರಿ ಪುಲಕೇಶಿಯ ನೌಕಾಪಡೆಗಳು ನರ್ಮದೆಯ ಬಲಭಾಗದಲ್ಲಿ ಸೇರಿವೆ. ಆಶ್ಚರ್ಯವೆಂದರೆ ಇಳಿದವರೆಲ್ಲ ಹೆಂಗಸರು. ಅವರು ನಮ್ಮ ಸೈನ್ಯದ ಬಿಡಾರವನ್ನೆಲ್ಲ ನಾಶ ಮಾಡಿ ನಮ್ಮ ಸೈನ್ಯಕ್ಕೆ ಬಹಳಷ್ಟು ನಷ್ಟವನ್ನುಂಟು ಮಾಡಿದ್ದಾರೆ. ಹೆಂಗಸರು ನಮ್ಮ ಬಿಡಾರವನ್ನು ನಾಶ ಮಾಡಿದ್ದಾರೆ ಅಂದರೆ ನರ್ಮದೆಯ ಬಲತೀರದಿಂದ ವಾತಾಪಿ ಸೇನೆ ಬಿರುಸಿನಿಂದ ಬರುತ್ತಿದೆ. ಇಲ್ಲದರೆ ಇಡೀ ಸೈನ್ಯವು ಹಿಮ್ಮುಖದಲ್ಲಿ ತಲುಪಿಸುತ್ತದೆ. ರಣಾಂಗಣದಿಂದ ಪಲಾಯನ ಮಾಡುವಂತೆ ಕಾಣುತ್ತಿದೆ. ಕಬಳಿಸಿದ ಜಾಗದಿಂದ ಹಿಂದೆ ಸರಿದು ಅದು ಮುನ್ನಡೆಯಲ್ಲಿದ್ದಾಗ ಯಾವ ರಣನೀತಿ ಮಹಾಮಂತ್ರಿಗಳೇ? ನೀವೇನು ಯೋಚಿಸಬೇಡಿ ಮಹಾರಾಜ. ನಮ್ಮ ರಣನೀತಿಯ ಮುಂದೆ ಯಾವ ರಣನೀತಿಯೂ ನಿಲ್ಲದು. ಶೀಘ್ರದಲ್ಲಿ ಉತ್ತರದಿಂದ ಬೃಹತ್ ಗದಪಡೆಯೊಂದು ನಮ್ಮನ್ನು ಸೇರಲಿದೆ. ಅದರ ರಣನೀತಿಯನ್ನು ವಿವರಿಸಲು ನಾನೊಬ್ಬ ತಂತ್ರಗಾರರನ್ನ ಕರೆದಿದ್ದೇನೆ. ನಿಮ್ಮ ಅಪ್ಪಣೆಯೊಂದಿಗೆ ಕರೆಯಲಿ. ಕುಟುಂಬ ಮಹಾರಾಜರಿಗೆ ನಾಮಗಳು. ನನ್ನ ಪರಿಚಯವನ್ನು ಮಾಡುತ್ತಾ ಸಮಯ ವ್ಯರ್ಥ ಮಾಡುವುದಿಲ್ಲ. ನೇರವಾಗಿ ರಣನೀತಿಯನ್ನು ಹೇಳುತ್ತೇನೆ. ನೋಡಿ, ನಾವು ಈಗ ಭಾರತ ಭೂಮಿಯನ್ನು ಭೌಗೋಳಿಕವಾಗಿ ಇಬ್ಬಾಗ ಮಾಡುವ ನರ್ಮದಾ ನದಿಯ ತೀರದಲ್ಲಿ ನಿಂತಿದ್ದೇವೆ. ನೀವು ನಿಮ್ಮ ಗಜಪಡೆಯನ್ನು ಗುರ್ಜರರ ರಾಜ್ಯದ ಮೇಲಿನಿಂದ ಕರೆಸಿದರೆ ಅದು ಅವರಿಗೆ ತಿಳಿದು ಹೋಗುತ್ತದೆ. ಆದರೆ ಪೂರ್ವದ ವಿಂಧ್ಯಾಪರ್ವತದ ಕಡೆಯಿಂದ ಕರೆಸಿದರೆ ಯಾವ ಗೂಢಾಚಾರನ್ನು ಕಂಡು ಹಿಡಿಯಲಾರ. ಅದು ಈ ನದಿಯನ್ನು ದಾಟಲು ಒಂದು ವಾರದ ಸಮಯ ತೆಗೆದುಕೊಂಡ ಅವರು ಗಜಪಡೆಯನ್ನು ಎದುರಿಸಲು ಸಾಧ್ಯವೇ ಇಲ್ಲ. ಅದು ಈ ನದಿಯನ್ನು ದಾಟಿ ಅಸಾಧ್ಯದ ಮಾತು. ಭೇಷ್, ನಿಮ್ಮ ಪರಿಚಯ ಈ ಅದ್ಭುತ ರಣನೀತಿಯೇ ಹೇಳುತ್ತದೆ. ಮಂತ್ರಿಗಳೇ, ಈ ಕೂಡಲೇ ವೇಗವಾಹಿಗಳಿಗೆ ಹೇಳಿ ಈ ಯೋಜನೆಯನ್ನು ಅನುಷ್ಠಾನ ಮಾಡಲು ಆಜ್ಞೆ ಹೊರಡಿಸಿ. ಕುಟುಂಬ, ನೀವು ಇಲ್ಲಿ ಯಾರ ಕಣ್ಣಿಗೂ ಕಾಣಿಸಿಕೊಳ್ಳಬೇಡಿ. ಯುದ್ಧ ಮುಗಿಯುವ ತನಕ ಅಜ್ಞಾತರಾಗಿದೆ. ನೀವಿನ್ನು ಹೊರಡಬಹುದು. ಮಂತ್ರಿಗಳೇ, ನಿಮ್ಮ ಈ ತಜ್ಞರನ್ನು ನಾವು ಸಂಪೂರ್ಣವಾಗಿ ನಂಬಬಹುದೇ? ಖಂಡಿತವಾಗಿಯೂ ನಂಬಬಹುದು ರಾಜ. ಈ ತಂತ್ರಗಾರನನ್ನ ಖಂಡಿತವಾಗಿಯೂ ನಂಬಬಹುದು. ಆಗಲಿ.
ಎಲ್ಲಾ ಕೆಲಸವೂ ಯಶಸ್ವಿಯಾಗಿದೆ. ಆ ಹರ್ಷ ನಮ್ಮ ಬಿಡಾರಕ್ಕೆ ಬೇಹುಗಾರರನ್ನು ಕಳುಹಿಸಿ ಕುತಂತ್ರ ರೂಪಿಸುವ ಯೋಜನೆ ಮಾಡಿದ್ದ. ಆದರೆ ನಿಮ್ಮೆಲ್ಲರ ಬುದ್ಧಿವಂತಿಕೆಯಿಂದ ಅದನ್ನು ಹಿಮ್ಮೆಟ್ಟಿಸಿ ಆ ಅಸ್ತ್ರವನ್ನೇ ಅವನ ಕಡೆ ತಿರುಗಿಸಿ ಬಿಟ್ಟೆ. ನಮ್ಮ ಸೇನೆಯು ಹಿಮ್ಮುಖವಾಗಿ ಚಲಿಸುತ್ತಿದೆ ಎಂಬುದೇ ಅವನ ಚಿಂತೆ. ಆದರೆ ಆ ಸೇನೆ ಉತ್ತರಕ್ಕೆ ಚಲಿಸಿ ಅಲ್ಲಿ ಬರುತ್ತಿರುವ ಗಜಪಡೆಯನ್ನು ಚದುರಿಸಿ ಅದನ್ನು ಗೆಲ್ಲಬಹುದೆಂಬ ಯೋಚನೆಯೂ ಅವನಿಗಿಲ್ಲ. ಭಲೆ ಹುಡುಗ ಭಲೆ. ಹರ್ಷ ತನ್ನ ಗಜಪಡೆಯನ್ನು ಕರೆದುಕೊಂಡರೆ ಅವನು ಒಂದು ಸಾಯಬೇಕು ಅಥವಾ ನಮಗೆ ಶರಣಾಗಬೇಕು. ನೀನಾರಿಗೂ ಕಾಣಿಸಿಕೊಳ್ಳಬೇಡ. ಮಹಾಪ್ರಭು ಒಂದು ಅನಾಹುತ ಆಗಿ ಹೋಗಿದೆ. ನಾವು ಆ ತಂತ್ರಗಾರರನ್ನ ನಂಬಿ ಕೆಟ್ಟೆವು. ಹಿಮ್ಮುಖದಲ್ಲಿ ಚಲಿಸುತ್ತಿದೆ ಅಂತ ಆ ಸೈನ್ಯನ ನಾನು, ಆದರೆ ಅವರು ಸುತ್ತುವರೆದು ಬಂದು ನಮ್ಮ ಗಜಪಡೆಯನ್ನೆಲ್ಲ ಚದುರಿಸಿ ಬಿಟ್ಟಿದ್ದಾರೆ. ನಮ್ಮ ಗಜಪಡೆಗಳೆಲ್ಲ ಚದುರಿ ದಿಕ್ಕಾಪಾಲಾಗಿವೆ. ಇದರಿಂದ ನಮ್ಮ ಸೈನ್ಯಕ್ಕೆ ಬಹಳಷ್ಟು ನಷ್ಟ ಉಂಟಾಗಿದೆ ಮಹಾರಾಜ. ಮಂತ್ರಿಗಳೇ, ನೋಡಿ ನಿಮ್ಮ ತಜ್ಞ ಮಾಡಿದ ಅವಸ್ಥೆಯನ್ನು. ಅವನು ಷಡ್ಯಂತ್ರ ಕುತಂತ್ರದಲ್ಲಿ ನಿಪುಣ ಎಂದು ಹೇಳಿದಾಗಲೇ ಅದು ನಮ್ಮ ಮೇಲೆ ಇರಬೇಕೆಂದು ನಾನು ತಿಳಿಯಬೇಕಿತ್ತು. ಭಲೇ ಎರೆಯ, ನಮ್ಮ ಬೇಹುಗಾರಿಕೆಯನ್ನು ವಿಫಲ ಮಾಡಿ ನಿಮ್ಮ ಬೇಹುಗಾರರ ಮೂಲಕ ನಮಗೇ ತಿಳಿಯದಂತೆ ವ್ಯೂಹದಲ್ಲಿ ಸಿಲುಕಿಸಿದ್ದೀರಿ. ಈ ಯುದ್ಧದಲ್ಲಿ ನಾವು ವಾಪಸಾತಿಯೇ ಮಾಡದಂತೆ ಮಾಡಿದ್ದೀರಾ. ಗಜಪಡೆ ಮತ್ತೆ ಒಟ್ಟುಗೂಡಿ ಇಲ್ಲಿ ಬಂದು ಸೇರಲು 1 ಮಾಸದ ಸಮಯವಾದರೂ ಬೇಕು. ಅಲ್ಲಿಯ ತನಕ ಇವರ ಸೇನೆಯನ್ನು ತಡೆಯುವುದು ಇಲ್ಲ. ಇನ್ನು ತಡ ಮಾಡುವ ಸಮಯವಿಲ್ಲ. ಕೊನೆಯ ದಾರಿಯೊಂದಿದೆ, ಅದೊಂದೇ ನಮಗುಳಿದಿರುವ ದಾರಿ. ಮಂತ್ರಿಗಳೇ, ಬನ್ನಿ, ಸ್ವತಃ ನಾವೇ ಎರೆಯ ಬಿಡಾರಕ್ಕೆ ಹೊರಡೋಣ. ನೌಕೆಯನ್ನು ನದಿಗೆ ಇಳಿಸಿರಿ. ನಮ್ಮ ಅರಮನೆಯ ಆಂಗಣಕ್ಕೆ ಪ್ರವೇಶ ಮಾಡುತ್ತೇನೆ. ಹರ್ಷ, ಏನಿದು? ಮಂತ್ರಿಗಳೇ, ನಿಮ್ಮ ಪರಾಕ್ರಮಗಳಿಗೆ ನಾನು ಬೆರಗಾಗಿದ್ದೆ. ವಾಸ್ತವದಲ್ಲಿ ನಮ್ಮ ಸೇನೆ ಈ ಸಮರದಲ್ಲಿ ಹಿಂದುಳಿದಿರುವುದು ಅದು ನಿಮ್ಮ ರಣನೀತಿ ಯಶಸ್ಸು. ಕನ್ಯಾಕುಬ್ಜದ ದೊರೆ ಉತ್ತರ ಪ್ರದೇಶರನಾಗಿ ನಾನಿಂದು ಈ ಯುದ್ಧವನ್ನು ನಿಲ್ಲಿಸಲು ಆಹ್ವಾನ ನೀಡುತ್ತಿದ್ದೇನೆ. ವರ್ಧನ, ಯುದ್ಧವನ್ನು ಆಹ್ವಾನಿಸಿದವರು ನೀವೇ ಆಗಿದ್ದೀರಿ. ಇನ್ನೊಂದು ಬಾರಿ ಯೋಚನೆ ಮಾಡಿದರು. ಇದೇ ನಿಮ್ಮ ಕಡೆಯ ನಿರ್ಧಾರವೇ. ಎರೆ, ಕನ್ನಡಿಗರ ಕ್ಷಾತ್ರವನ್ನು ಕಡೆಗಣಿಸಿದ ತಪ್ಪಿನರಿವು ನಮಗೀಗಾಗಿದೆ. ಆದರೆ 2 ಕಡೆಯ ಅಪಾರ ಸಾವು ನೋವುಗಳನ್ನು ತಡೆಯಲು ಈ ಕಾಳಗವನ್ನು ನಿಲ್ಲಿಸಲು ಮಾತನಾಡಿದೆ. ಅದಕ್ಕೆ ನಾನು ಈಗಲೂ ಬದ್ಧನಿದ್ದೇನೆ. ನನ್ನ ತಾಯಿ ಕೌಶಿಕ ಕನ್ನಡ, ನನ್ನ ತಂದೆ ಮುಕುಟೇಶ್ವರ ಕನ್ನಡ, ನನ್ನ ಧರ್ಮ ಕನ್ನಡ, ನನ್ನ ಜಾತಿ ಕನ್ನಡ. ನಾವು ಕನ್ನಡಿಗರು ವಿನಯಕ್ಕಾಗಿ ಬಗ್ಗಿ ನಡೆಯುವುದನ್ನು ಕುಗ್ಗಿ ನಡೆಯುವುದೆಂದುಕೊಳ್ಳಬೇಕು. ನಾವು ಈ ಯುದ್ಧಕ್ಕೆ ಇಳಿದಿದ್ದೆ ಕನ್ನಡಿಗರನ್ನು ಕೆಣಕಿದರೆ ಏನಾಗಬಹುದೆಂಬ ಅರಿವು ಮೂಡಿಸಲಷ್ಟೇ. ನೀವು ನಮಗೆ ರಾಜ್ಯವೂ ಕೊಡಬೇಕಿಲ್ಲ, ಕಪ್ಪವೂ ಕೊಡಬೇಕಿಲ್ಲ. ನಾವು ಬಯಸುವುದು ದೇಹ ಸೌಹಾರ್ದತೆ. ರಾಜರೇ,
ನಿಮ್ಮ ಈ ಔದಾರ್ಯ ಗುಣ ಮೆಚ್ಚಿ ನಿಮ್ಮ ಈ ಆದರ್ಶಪ್ರಾಯದ ನಡೆಯನ್ನು ಇತಿಹಾಸ ಚಿರಕಾಲ ನೆನೆಯಲಿದೆ. ನೀವು ಏನಾದರೂ ರಾಜ್ಯದ ಆಸೆಯಿಂದ ಈ ಯುದ್ಧವನ್ನು ಮುಂದೆ ನಡೆಸಿದರೆ ಎರಡೂ ಕಡೆ ಸೈನ್ಯದ ಅಪಾರ ಸಾವು ನೋವುಗಳಾಗುತ್ತಿದೆ. ನಿಮ್ಮ ಈ ಔದಾರ್ಯ ಗುಣವನ್ನು ಮೆಚ್ಚಿ ನಿಮ್ಮ ಸೇನೆಯ ಅಸಾಮಾನ್ಯ ಮಹಿಳಾಮಣಿ ವೀರವನಿತೆ ಹುತಾತ್ಮ ರಂಗವಲ್ಲಿಯ ಸ್ಮಾರಕ ಹಾಗೂ ವೀರಗಲ್ಲುಗಳನ್ನು ಸ್ಥಾಪಿಸುತ್ತೇನೆ. ಹಾಗೂ ನಿಮ್ಮ ಈ ಆದರ್ಶಪ್ರಾಯದ ನಡೆಯನ್ನು ಮುಂದಿನ ಪೀಳಿಗೆಗಳು ಸ್ಮರಿಸುವಂತೆ ಹಿಂದೆ ಯಾರಿಗೂ ಲಭಿಸದ ಮುಂದೆಯೂ ಯಾರಿಗೂ ಲಭಿಸದಿರುವಂತ ಬಿರುದೊಂದನ್ನು ಉತ್ತರ ಪಥೇಶ್ವರನಾಗಿ ನಾನಿಂದು ನೀಡುತ್ತಿದ್ದೇನೆ. ಇನ್ನು ಮುಂದೆ ನಿಮ್ಮ ಹೆಸರಿಗೆ ದಕ್ಷಿಣ ಪಥೇಶ್ವರ ಎಂಬ ಬಿರುದೊಂದು ಸೇರಿಕೊಳ್ಳಲಿ. ವರ್ಧನ, ನಿಮ್ಮ ಸ್ನೇಹ ಸೌಹಾರ್ದತೆ ನಮಗೆ ಬಹಳ ಮೆಚ್ಚುಗೆ. ಎರಡು ಮಹಾ ಸಾಮ್ರಾಜ್ಯಗಳ ಸಮ್ಮಿಲನ ಭರತ ಭೂಮಿಯ ಅಭ್ಯುದಯಕ್ಕೆ ನಾಂದಿ ಹಾಡಿದೆ. ವರ್ಧನ, ನಮ್ಮ ರವಿಕೀರ್ತಿಗೆ ಹೇಳಿ, ನಮ್ಮ ರಾಜಧಾನಿ ಐಹೊಳೆಯಲ್ಲಿ ಕನ್ನಡಿಗರು ಅಖಂಡ ಭಾರತವನ್ನು ಗೆದ್ದ ಈ ಭವ್ಯ ಕ್ಷಣವನ್ನು ಸ್ವರ್ಣಾಕ್ಷರದಲ್ಲಿ ಕೆತ್ತಿದ್ದಾರೆ. ಕನ್ನಡಿಗರು ಒಲಿದು ಬಂದವರಿಗೆ ಕಲ್ಪವೃಕ್ಷ, ಮುನಿಲು ನಿಂತವರಿಗೆ ಮೃತ್ಯುದರ್ಶಕರೆಂಬುದು ಭವಿಷ್ಯ. ಬನ್ನಿ, ನಾವಿನ್ನು ವಾತಾಪಿಯತ್ತ ವಿಜಯದ ಹೆಜ್ಜೆ ಹಾಕುವ. ಮುಂದೆಂದು ಕಂಡು ಕೇಳರಿಯದಂತಹ ಸಂಭ್ರಮವೊಂದು ನಮ್ಮ ದಾರಿಯುದ್ದಕ್ಕೂ ಸಾಗಲಿ. ಸಭೆಯಲ್ಲಿ ಒಂದು ಗಹನವಾದ ವಿಚಾರವನ್ನು ಪ್ರಸ್ತಾಪಿಸಬೇಕಾಗಿದೆ. 100 ಯುದ್ಧಗಳನ್ನು ಮಾಡಿ 100ರಲ್ಲೂ ಜಯ ಸಾಧಿಸಿದ ವೀರನಿಗಿಂತ ಒಂದು ಯುದ್ಧವಾದರೂ ಸರಿ ಮಾಡುವ ಮೊದಲೇ ಎದುರಾಳಿಯನ್ನು ಮಂಡಿಯೂರಿಸುವ ವೀರ ಸರ್ವಶ್ರೇಷ್ಠ. ಅಂತಹ ಶ್ರೇಷ್ಠತೆಯೊಂದು ನಮ್ಮ ಮಹಾರಾಜರಿಗೆ ಇಂದು ಸಂದಿದೆ. ಈ ಸುಸಮಯದಲ್ಲಿ ಹಳೆಯ ಘಟನೆಯೊಂದನ್ನು ಹೇಳಬೇಕಾಗಿದೆ. ಕೀರ್ತಿವರ್ಮರು ಎರೆಯರ ಜನನದ ಸಂದರ್ಭದಲ್ಲಿ ಅವರಿಗೆ ಪುಲಕೇಶಿ ಎಂದು ಇವರ ತಾತನವರ ಹೆಸರಿಡಲು ಇಚ್ಛೆಪಟ್ಟಿದ್ದರು. ಆದರೆ ಅಂದು ಅದಕ್ಕೆ ನಾನು ಅಡ್ಡಿಯಾಗಿದ್ದೆ. ಮುಂದೊಂದು ದಿನ ಅದಕ್ಕೆ ಸುಸಮಯ ಬರುವುದೆಂದು ಹೇಳಿದ್ದೆ. ಈ ದಿನಕ್ಕಿಂತ ಸುಸಮಯ ಬಾರಲಾರದು. ಚಾಲುಕ್ಯ ಚಕ್ರೇಶ್ವರ ಶ್ರೀ ಪೃಥ್ವಿ ವಲ್ಲಭ ಭಟ್ಟಾರಕ ಕರ್ನಾಟಕ ಸ್ವಪ್ನ ರತ್ನ ದಕ್ಷಿಣ ಪಥೇಶ್ವರ ಶ್ರೀ 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 ಇಮ್ಮಡಿ ಪುಲಕೇಶಿ ಮಹಾರಾಜರಿಗೆ ಪ್ರಜೆಗಳೇ, ಕನ್ನಡಿಗರು ಸಾಮಂತರಾಗಿ ಅಡಿಯಾಳಾಗಿ ಬಾಳಿದ ಕಾಲ ಇಲ್ಲಿಗೆ ಮುಗಿದಿದೆ. ಇನ್ನು ಮುಂದೆ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ.
ರೆಕಾರ್ಡ್ ಮಾಡ್ತೀರಾ ಚೆನ್ನಾಗಿ ಮಾಡ್ತಾರೆ. ರೆಕಾರ್ಡ್ ಮಾಡ್ತೀರಾ ಪ್ರಮೋದ ನನ್ನ ಹೆಸರು ಶ್ರೀವತ್ಸ ಹಾಗೂ ನನ್ನ ಪಾತ್ರವು ಬಕ್ಕಣ್ಣ. ನನ್ನ ಹೆಸರು ವಿಕಾಸ್ ಜಿ. ನನ್ನ ಪಾತ್ರ ಕುಟುಂಬ. ನನ್ನ ಹೆಸರು ಹೇಮಂತ್ ಹಾಗೂ ನನ್ನ ಪಾತ್ರ ಮಂಗಳೇಶ. ನನ್ನ ಹೆಸರು ಪೃಥ್ವಿರಾಜ್. ನನ್ನ ಪಾತ್ರ ಉತ್ತರ ಪ್ರದೇಶದ ಹರ್ಷವರ್ಧನ. ನನ್ನ ಹೆಸರು ಅಭಿರಾಮ್ ಹೆಗಡೆ. ನನ್ನ ಪಾತ್ರ ಹರ್ಷವರ್ಧನನ ಮಂತ್ರಿ. ನನ್ನ ಹೆಸರು ಯಶವಂತ್. ನನ್ನ ಪಾತ್ರ ಅಮಾತ್ಯ ದಾಸಭಟ. ನನ್ನ ಹೆಸರು ಮೋಹನ್ ಕುಮಾರ್. ನನ್ನ ಪಾತ್ರ ಇಮ್ಮಡಿ ಪುಲಕೇಶಿ. ನನ್ನ ಹೆಸರು ಲಿಖಿತಾ. ನನ್ನ ಪಾತ್ರ ರಾಜಮಾನ್. ನನ್ನ ಹೆಸರು ಗೆಲ್ಯ. ನನ್ನ ಪಾತ್ರ ಶ್ರೀಯಪ್ಪೆ. ನನ್ನ ಹೆಸರು ವರ್ಷ. ನನ್ನ ಪಾತ್ರದ ಹೆಸರು ರಂಗವಲ್ಲಿ. ನನ್ನ ಹೆಸರು ಮೇಘರಾಜ್ ಮತ್ತು ನಾನು ಸುಭಾಷ್ ರಾವ್. ಧನ್ಯವಾದಗಳು. ಹಾಗೂ ಬೆಳಕಿನ ಸಹಾಯ ಮಾಡಿದ ಕಾರ್ತಿಕ್ ಹಾಗೂ ಸಾತ್ವಿಕ್ ಅವರಿಗೆ ನಮ್ಮ